ಎಲ್ಲ ಕಾರ್ಯಕರ್ತ ದೇವರುಗಳು ಈ ಕ್ಷೇತ್ರದ ಅಭಿಮಾನಿಗಳು ಸಾರ್ವಜನಿಕರು ನಿರಂತರವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಈ ವರ್ಷ ಬೇಡ, ನನ್ನ ತಾಯಿಯ ಆರೋಗ್ಯ ಸ್ವಲ್ಪ ಅವ್ಯವಸ್ಥೆ ಆಗಿರೋದ್ರಿಂದ ಹಾಸ್ಪಿಟ್ಲಲ್ಲಿದ್ದಾರೆ, ಬೇಡಪ್ಪ ಮಾಡೋದು ಅಂತ ನಾನು ಹೇಳಿದ್ದೆ. ಕಾರ್ಯಕರ್ತರು ಬಿಡಲಿಲ್ಲ. ಇದೆಲ್ಲ ಸಡನ್ನಾಗ 1 or 2 ಡೇಸಲ್ಲಿ ಮಾಡಿರೋ ಅಂಥದ್ದು ಇದೆಲ್ಲ. ಅವರೆಲ್ಲ ನಾನು ಯಾವುದೇ ಕಾರಣಕ್ಕೆ ಬೇಡ ಅಂತಲೂ ಹೇಳಿದ್ದೆ. ನಮ್ಮ ಅಧ್ಯಕ್ಷರು ಮಾಜಿ, ನಮಗೂ ಮಾಜಿ ಅನ್ನಲ್ಲ, ನಾವು ಹಾಲಿ ಅಂತಲೇ ಅಂತೀವಿ. ನಮ್ಗೆ ಅವರೇ ಅಧ್ಯಕ್ಷರು ನಾರಾಯಣವರು. ಅವರು ನನ್ನ ಹುಟ್ಟು ಹಬ್ಬಕ್ಕೆ ಶುಭಾಶಯ ಹೇಳೋದಕ್ಕೆ ಅವರು ಬಂದಿದ್ದಾರೆ. ನನ್ನ ಸುದೀರ್ಘ 50 ವರ್ಷಗಳ ರಾಜಕಾರಣದಲ್ಲಿ ಈ ಯಲಹಂಕ ಕ್ಷೇತ್ರ ಹಿಂದೆ ಇದ್ದಂಥದ್ದು ಈಗ ಬ್ಯಾಟರಾಯನಪುರ ಆಗಿದೆ. ನಿರಂತರವಾಗಿ ನಾನಿಲ್ಲಿ ಜನರ ಮಧ್ಯೆ ಇದ್ದೀನಿ. ನಾನು ಯಾವುದೇ ನಾಯಕರ ಮಧ್ಯೆ ಇಲ್ಲ. ನನಗೂ ಬೇರೆಯವ್ರಿಗಿರೋ ವ್ಯತ್ಯಾಸ ಇಷ್ಟೇ, 24/7 ನನಗೆ ಯಾರು ಫೋನ್ ಮಾಡಿದ್ರು ನಾನು ಎತ್ತೀನಿ. ಎಷ್ಟೋ ತಗನಾಗಲಿ ಎತ್ತೀನಿ. ಜನರ ಸಮಸ್ಯೆಗಳು ಇವಾಗಲೂ ನನಗೆ MLAಗ ಅಷ್ಟು ಫೋನ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ನನಗೆ ಪ್ರತಿಯೊಂದಕ್ಕೂ ನಾನು ಫೋನ್ ಮಾಡ್ತಾರೆ. ಮೊನ್ನೆ ಫ್ಲಡ್ ಆದಾಗಿರ್ಬೋದು, ಏನೇ ಸಮಸ್ಯೆಗಳು, ಪೊಲೀಸ್ ಸ್ಟೇಷನ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಎಲ್ಲವನ್ನು ಪ್ರತಿಯೊಬ್ಬರು ಇವತ್ತು, ಯಾಕೆಂದರೆ ನಾವು ಅವ್ರ ಜೊತೆಲಿ ಬೆರೆದಿರೋದ್ರಿಂದ, ಅಣ್ಣ ನೀವು ಒಬ್ಬರೇ ಫೋನ್ ಎತ್ತೋದು, ಯಾವ MLA ಎತ್ತಲ್ಲ, ಯಾರು ನಿಂತವರು ಎತ್ತೋದಿಲ್ಲ, ನೀವು ಯಾವಾಗಿದ್ರೂ ಎತ್ತೀರಾ, ಆನ್ಸರ್ ಮಾಡ್ತೀರಾ, ಇದೇ ದೊಡ್ಡ ಗುಣ ನಿಮ್ಮದು ಅಂತ ಹೇಳ್ತಾರೆ ನನಗೆ ಅನೇಕರು. ನಾವು ಬೆಳೆದು ಬಂದ ದಾರಿ ಅದು. ನಾನು ಸಂಘದ ಹಿನ್ನೆಲೆಯಲ್ಲಿ ಬಂದಿರೋ ಅಂಥನು, ಬಹುಶಃ ಸಂಘದ ಹಿನ್ನೆಲೆಯಲ್ಲಿ ಬೆಳೆದವರು. ಅವರೂ ಪ್ರಯತ್ನ ಮಾಡಿದರು MPಗೆ. ದುರ್ದೈವ, ರಾಜಕಾರಣದಲ್ಲಿ ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ. ಆದರೂ ನಾವೇನು ಪಕ್ಷಕ್ಕೆ ಯಾವತ್ತೂ ದ್ರೋಹ ಬಗೆಯುವಂಥ ಕೆಲಸವನ್ನು ನಾವು ಮಾಡಲೇ ಇಲ್ಲ. ನಮ್ಮ ಉಸಿರಿರೋ ತನಕ ನಾವು BJPಯಲ್ಲೇ ಕೆಲಸ ಮಾಡ್ತೀವಿ, BJPಯಲ್ಲೇ ನಾವು ಇರ್ತೀವಿ. ನಾವು ಯಾರಿಗೆ ಟಿಕೆಟ್ ಕೊಟ್ಟವರು ನಾವು ಯಾರಿಗೂ ಮೋಸ ಅಂತೂ ಮಾಡಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಇಲ್ಲಾಂದರೆ ಅಷ್ಟೆಲ್ಲ ಮತಗಳು ಬರ್ತಾ ಇರಲಿಲ್ಲ. ಮೊನ್ನೆ MP ಚುನಾವಣೆಯಲ್ಲೂ ಅಷ್ಟೇ, MLA ಚುನಾವಣೆಯಲ್ಲೂ ಅಷ್ಟೇ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರು ಹಂಗೆ ಎಲ್ಲ. ನಮಗೆ ಅನೇಕರು ಇವರೆಲ್ಲ ಅಕ್ಕಂದರು, ಇವರೆಲ್ಲ ನಾನು ಯಾವಾಗಲೂ ಹೇಳ್ತೀನಿ, ನಾನು ಪ್ರತಿ ಸಭೆಯಲ್ಲೂ ಮೀಟಿಂಗಲ್ಲೂ ಹೇಳ್ತೀನಿ, ನನಗೆ ಯಾರು ದೇವರು ಅಂದರೆ ಕಾರ್ಯಕರ್ತರೇ ನನ್ನ ದೇವರು. ಅವರೇ ನನಗೆ. ಯಾಕೆಂದರೆ ಅವರಿದ್ದರೆ ನಾನು, ನನ್ನಿಂದ ಅವರಲ್ಲ, ಅವರಿಂದ ನಾನು, ಹಂಗೆ ನಾನು ಬೆಳೆದು ಬಂದಂಥವನು. ಬಹುಶಃ ಈ ಕ್ಷೇತ್ರದ ಜನತೆಗೆ ನಾನು ಅವರ ಋಣ ನಾನು ತೀರ್ಸೋಕ್ಕಾಗಲ್ಲ. ಭಾಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ. ಈ ಕ್ಷೇತ್ರವನ್ನು ಹಂಗೆ ಮಾಡಬೇಕು, ಅಭಿವೃದ್ಧಿಯಲ್ಲಿ ಈ ಕ್ಷೇತ್ರವನ್ನು ಎಲ್ಲೋ ತೊಗೊಂಡೋಗ್ಬೇಕು. ಬಹುಶಃ ಯಾರೂ ಊಹೆ ಮಾಡಿರಲಿಲ್ಲ. ನಾರಾಯಣ ರುದ್ರಾಲಯವನ್ನು 2ನೇ ಬ್ರಾಂಚನ್ನ ಇಲ್ಲಿಗೆ ತರಬೇಕು ಅಂತ ನಾನು ನನ್ನ ಚುನಾವಣೆಯಲ್ಲಿ ಘೋಷಣೆ ಮಾಡ್ಕೊಂಡಿದ್ದೆ. ನಾನು ಹೋರಾಟ ಆದರೂ ಮಾಡಿ ಮೋದಿಯವರ ಕಾಲು ಕೈ ಆದರೂ ಹಿಡಿದು ನಾನು ಇಲ್ಲಿಗೆ ತರಬೇಕು. ಯಾಕೆಂದರೆ ಸೌತಲ್ಲಿದೆ, ನಾರ್ತಲ್ಲಿಲ್ಲ. ನಮಗೆ ಭಾಳಷ್ಟು ಜನಕ್ಕೆ ತೊಂದರೆ ಇದೆ. ಅದರಿಂದ ಇವೆಲ್ಲ ಆಸೆ ಇಟ್ಕೊಂಡಿದ್ದೆ. ಹೆಬ್ಬಾಳದ ಹೆಬ್ಬಾಳ ಅದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬರೋ ಅಂಥದ್ದು, ಅದನ್ನು ಡೆವಲಪ್ಮೆಂಟ್ ಮಾಡಬೇಕನ್ನೋ ಕನಸು ಕಂಡಿದ್ದೆ. ಬಹುಶಃ ದುರ್ದೈವ, ದೇವರ ಇಚ್ಛೆ ಏನಾಯ್ತೋ ಗೊತ್ತಿಲ್ಲ. ನಮ್ಮ ಕಾರ್ಯಕರ್ತರ ಇಚ್ಛೆ, ಕಾರ್ಯಕರ್ತರು ನನ್ನ ಜೊತೆಗಿರೋವರೆಗೂ ನಾನು ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತೀನಿ. ಕ್ಷೇತ್ರದ ಜನತೆ ಪರವಾಗಿರ್ತೀನಿ. ನನ್ನ ಉಸಿರಿರೋವರೆಗೂ ಈ ಕ್ಷೇತ್ರದ ಜನತೆಯ ಇವ್ರನ್ನ ಯಾವತ್ತೂ ನಾನು ಮರೆಯೋದಿಲ್ಲ. ಆದ್ದರಿಂದ ಅವರೆಲ್ಲರ ಆಶೀರ್ವಾದ, ಎಲ್ಲರ ನನ್ನ ಮೇಲೆ ಅವರು ಇಟ್ಟಿರೋವಂಥ ಪ್ರೀತಿ ವಿಶ್ವಾಸವನ್ನು ನಾನು ಉಳಿಸ್ಕೊಳ್ತೀನಿ. ತಾಯಿ ದುರ್ಗಾ ಪರಮೇಶ್ವರಿ ತಾಯಿ ಈ ಕ್ಷೇತ್ರಕ್ಕೆ, ಆ ತಾಯಿಯ ಆಶೀರ್ವಾದ
ಆಮೇಲೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಆಯುರಾರೋಗ್ಯ ಆಯುಷ್ಕೊಟ್ಟು ಆ ತಾಯಿ ಕಾಪಾಡಲಿ, ಅವ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನೆಲ್ಲ ಕಲ್ಪನೆ ಅಂತೇಳಿ ನನ್ನ ಮಾತುಗಳಿಗೆ